ಸಾನಿಯಾ ಡ್ರೆಸ್ ಸೂಪರ್ ಆಗೈತೆ ನೋಡು. ಇದ ನೋಡ್ರಿ ಫ್ರೆಂಡ್ಸ್, ನಾವು ಸಾನಿಯಾಗ ಮದುವೆಗೆ ಅಂತೇಳಿ ಡ್ರೆಸ್ ತೊಗೊಂಡಿದ್ದೆ. ನಾವು ತೊಗೊಂಬಂದೀವಿ ಅನ್ನೋದು ಅಷ್ಟೇ ಹೇಳಿದ್ರು, ನಾವು ತೋರಿಸಿದ್ದಿಲ್ಲ ಡ್ರೆಸ್. ಈಗ ಹಾಕ್ಕೊಂಡಾಗ ನೋಡಿದ್ರಾತ ಅಂತೇಳಿ ಭಾರಿ ಸೂಪರ್ ಆಗೈತೆ ನೋಡು ಸಾನಿ. ಜಡಿನ ಸೂಪರ್ ಆಗೈತಿ. ಇದನ್ನ ಹಾಕೋಬೇಕಿಲ್ಲ ಸರ ಇದ್ರಾಗೈತೆ. ಅದು ಸಿಂಪಲ್ ಹಾಕೊಂತಿ ಆತ. ನಾವು ಈಗ ರೆಡಿಯಾಗಿ ಬರ್ತೀವಿ. ಸುಮ್ಮನೆ ಈಗ ಎಲ್ಲರೂ ಮುಂದೆ ಹೋಗಿ ಕಡಿಮೆ ಅಂದರು 15-20 ನಿಮಿಷ ಆಗೈತಿ. ಎಲ್ಲಕ್ಕಿಂತ ಲೇಟ್ ಯಾರಪ್ಪ ಅಂದ್ರೆ ನಾವು ಮತ್ತು ನಸರಿನ ಮ್ಯಾಗದಳ. ಯಾಕಂದ್ರೆ ಬೀಗ್ರಿ ಬಂದಾರಂತಲ್ಲ, ಹಿಂಗಾಗಿ ಬೀಗ್ರಿ ಕರ್ಕೊಂಡು ಹೋಗ್ಬೇಕು. ಹೌದು. ಆಮ್ಯಾಗ ನನಗೂ ನೀ ಸಾರು ಮಾಡಿದ್ದಿ, ಅನ್ನ ಮಾಡಿದ್ದಿ, ಇಷ್ಟೆಲ್ಲ ಮಾಡಿದ್ದಿ, ಹಿಂಗಾಗಿ ಲೇಟ್ ಆಯ್ತು. ಈಗ ಮಾತಾಡ್ಕೊತ ನಾವು ಲೇಟ್ ಮಾಡೋದು ಬೇಡ, ಪಟ ಗಾಡಿ ಬಂತು ಹೊರಗೆ. ಅದೇ ಏನ ನಡ್ರಿ ಹೋಗೋಣ. ಹಾಂ ಕರೆಕ್ಟ್ ಆಯ್ತವ ನಸ್ರನ್ನ. ಮಸ್ತ್ ಆಗೈತೆ ಸೀರೆ, ಚಂದಾಗೈತೆ. ಈಗ ಎಲ್ಲರೂ ಹೋಗ್ಯಾರ ಬಂದು ಮುಂದೆ ನಾವೇ ಇರೋದು. ನಡ್ರಿ ಹೋಗೋಣ, ಅಲ್ಲಿ ಗಾಡಿ ಬಂತ. ಈಗ ನೋಡ್ರಿ ಡ್ರೈವರ್ ಸಾಹೇಬ್ರು ಬಂದಾರ ಇಲ್ಲಿ ನಮ್ಮ ಕರಿಯಾಕೆ. ಆಮ್ಯಾಗ ನಾವು ಹೊಂಟಿವಿ. ಎಲ್ಲರೂ ಮುಂದೆ ಹೋಗ್ಯಾರ್ರಿ. ಈಗ ಎಲ್ಲಕ್ಕಿಂತ ಲಾಸ್ಟ್ ಅಂತ ಹೇಳಿದ್ರೆ ನಾವು ನಸರಿನ ಹೊಂಟೀವಿ. ಈಗ ನಸರಿನ 2 ವೀಲರ್ ಥರ ಆಗತ್ತಾಳೆ, ನಾವು ವ್ಯಾನ್ ಒಳಗೆ ಹೊಂಟೀವಿ. ಬರ್ರಿ ಈಗ ಮದುವೆ ಹಾಲ್ ಒಳಗೆ ಹೆಂಗೆ ಡೆಕೋರೇಷನ್ ಮಾಡ್ಯಾರ, ಯಾವ ಪರಿ ಡೆಕೋರೇಷನ್ ಮಾಡ್ಯಾರ ಅಂತೇಳಿ ಅಲ್ಲಿ ಹೋದ್ಮ್ಯಾಗ ನೋಡೋಣಂತ. ನೋಡ್ರಿ ಈಗ ನಾವು ಮದುವೆ ಹಾಲಿಗೆ ಬಂದ್ವಿ ರೀ. ಡೆಕೋರೇಟ್ ಅಂತ ಇಲ್ಲೇ ಸೂಪರಾಗಿ ಮಾಡ್ಯಾರ. ನಮ್ಮರೆಲ್ಲರೂ ಇಲ್ಲೇ ಮೇಲೆ ಅದಾರಂತ. ನೋಡೋಣ ಬರ್ರಿ. ಸಾರಿ ಬಿಡ ಮತ್ತೆ ನಿನ್ನಾಗ ಮಾಡ್ಗಿರ ಹಾಗೆ. ಹೌದನ ಅದಕ್ಕೆ ಸೂಪರ್ ಸಾಡಿ ಸೂಪರ್. ಈಗ ನೋಡ್ರಿ ನಾವು ಬಂದಿವ್ರಿಪ್ಪ ಮದುವೆ ಹಾಲಿಗೆ. ಇಲ್ಲೆಲ್ಲ ನಿಖಾನ್ ಆಗ್ಯದ್ರಿ. ಇವೆಲ್ಲ ಬರೀ ಸಾಮಾನ ನೋಡ್ರಿ. ನಮ್ಮ ಸಪ್ಯ ಕೊಟ್ಟದ ಮಡಿ, ಆಮೇಲೆ ಜಂಪರ್ ಪೀಸ್, ಕೊಬ್ಬರಿ ಬಟ್ಲ, ಅವನ್ನೆಲ್ಲ ನೋಡ್ರಿ ಬರೀ ಸಾಮಾನು ಅಂತೇಳಿ. ಆಮೇಲೆ ಬಾದಾಮು, ಗೋಡಂಬಿ, ಉತ್ತತ್ತಿ, ಆಮೇಲೆ ಕಲ್ಸಕ್ರೆ, ಅಡಿಕೆ, ಎಲೆ, ಬಾಳೆಹಣ್ಣು ಎಲ್ಲನೂ ಕೊಟ್ಟಿರ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ ಇಲ್ಲಿ ಸಕ್ಕರೆ ಐತ್ರಿ. ಅವಷ್ಟು ಬರೀ ಸಾಮಾನು ಅಂತೇಳಿ ಮದುಮಗಳಿಗೆ ನಿಖಾ ಆಗ ಮುಂದೆ ಕೊಡ್ತಾರೆ. ಇಲ್ಲಿ ನಮ್ಮ ದೊಡ್ಡವರು ಬಂದಾರೆ ಇಟ್ಲಾಪುರ್ಲಿಂತ್ರ. ಮತ್ತಿಲ್ಲಿ ತಾಳಿ ಕೊಟ್ಟು ಕಳ್ಸ್ಯಾರ ಒಳಗೆ ಜನ. ತಮ್ಮನ್ನ ಎಲ್ಲಿದ್ದೀನಿ ನೀನು? ಹೌದೇನ? ನೋಡಿ ನಮ್ಮ ತಮ್ಮನ ಈ ಡ್ರೆಸ್ ಹಾಕೊಂಡ. ಅಮ್ಮ ನೋಡ್ರಿ, ಅಮ್ಮ ಮಸ್ತ್ ಕಾಣಕತ್ತದ ಅಮ್ಮ. ಸಿಂಡ್ರೆಲ್ಲ ಆಗೈತಿ. ಅಯ್ಯೋ ಚಾಚಾರಲ್ಲ ಅವ್ರ ಬೈಜಾನ. ನಜ್ಮಾ ಯಾಕ ನಿನ್ ಮಗಳು ನಗಾಕತ್ತಾಳಲ್ಲೇವ ಇವತ್ತು? ವರ್ಷಕ್ಕೊಂದ್ಸರ ನಗ್ತಾಳೆ ನಿನ್ ಮಗಳು, ಹೌದಲ್ಲ? ನೋಡಲ್ಲ ಇವತ್ತ ನೋಡಕತ್ತಿ ನೋಡುವ ನಾ ನಗದ್ ನಿನ್ ಮಗಳು. ಇರಮ್ಮ ನಾನ ಗೆಲ್ಬಿಟ್ಟೆ. ನಾನ ಏನಾರ ಹಿಂಗೆ ನಗದ್ ನೋಡ್ಬಿಟ್ನ ಅಂದ್ರ. ಹೌದಾ ಅಮ್ಮ? ರಿಯಾಜ್ ಬಂದಾನಲ್ರಿ? ಕೂದ್ಲ ನೋಡಕತ್ತೆ ನೋಡ್ರ. ನಮ್ಮ ತಮ್ಮನೂ ಬಂದನ್ರಿಪ್ಪ ಇವತ್ತು ಮದುವೆಗೆ. ಹೌದ್ರಿ, ಬರೋಕ್ ಒಲ್ಲ ಅನ್ನಕತ್ತಾರ ಅವ್ರು. ಬಾ ಬರ್ರಿ. ತಗೋರಿ ಕುರ್ಚ. ಅಮ್ಮ ಕಾದರ್ ಹೋಗ್ಕಾನಂತ್ರಿ. 2:30 ಟ್ರೈನ್ ಐತಂತ್ರಿ, ಹೋಗ್ಕಾನಂತ್ರ. ಊಟ ಮಾಡೇನ್ರಿ? ಇಲ್ಲ ಹೋಗ್ಕಾನಂತ್ರಿ. ಆ ಹುಡುಗನ್ ಬಿಟ್ಟು ಬಂದಾರ ಅದಕ್ಕೆ. ನೋಡ್ರಿ ಇಲ್ಲಿ ಮತ್ತು ಇಟ್ಲಾಪುರ್ಲಿಂದ್ರ ನಮ್ಮ ದೊಡ್ಡಮ್ಮ ಬಂದಾಳ, ಮತ್ತು ರೇಷ್ಮಾ ಬಂದಾರ್ರಿ. ಅವ್ರದ್ದು ತಮ್ಮಂದೇನು ಅಣ್ಣಂದು ಮದುವೆ ಐತಂತ್ರಿ, ಲಗ್ನ ಪತ್ರ ಕೊಡಕ್ಕೆ ಬರ್ತಾರ್ರಿ. ಈಕೆ ನೋಡ್ರಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದ. ಕ್ಯಾ ಬತ್ತೀರ ನಾಮ? ಆರ್ಷಿಯಾ तेरा नाम क्या है? क्यूट खाना का
ಜನ ಅಂತೂ ಫುಲ್ ಭಾಳ ಐತಿ ಭಾಳ ಹೌದಿಲ್ಲ ಭಾಳ ಮಂದಿ ನಾನಂತೂ ಫುಲ್ ಮಲ್ಲ ಕಡೆ ಜಳ ಅನ್ಕರಪ್ಪ ಸಾಕು ಧಾರವಾಡ ಮಳೆ ಆತಂತೀಗ ಧಾರವಾಡ ಕೆಟ್ಟ ಮಳೆ ಆತಂತೀಗ ಭಾಳ ಬರ್ತದೆ ಮಳೆ ಅದಾನ ಹೊಕ್ಕನಿಗ ನಿಮ್ಮ ತಮ್ಮ ಒಂದ ಹಾಂ ನಮ್ಮ ತಮ್ಮ ಹೊಕ್ಕನಿ ನಾವು ಹೊಕ್ಕನೆ ಹೊರಗೆ ಇಲ್ಲ ಇದ್ವಾ ಇಲ್ಲ ಇಲ್ಲ ಹೊಕ್ಕಾರ ನಮ್ಮ ಹೋಗ್ಬೇಕಲ್ವಾ ಬಂದರಲ್ಲ ಇಲ್ಲಿ ಬಡಿಮ ಬಂದರ ಬಡಿಮ ಊಟ ಮಾಡಿದ್ರೆ ಊಟ ಮಾಡೀನಿ ನಾನು ತಗೊಂಬರ್ರಿ ಇಲ್ಲಿ ನೋಡ್ರಿಪ್ಪ ಇವತ್ತು ಅಡುಗೆನ 2 ಥರ ಮಾಡ್ತೈತ್ರಿ ಒಂದು ರೊಟ್ಟಿ ಚಪಾತಿ ಕಾಳಿನ ಪಲ್ಯ ಅದೊಂಥರ ಮಾಡೈತ್ರಿ ಮತ್ತು ವೆಜಿಟೇಬಲ್ ನಾನ್ ವೆಜಿಟೇಬಲ್ ಎರಡೂ ಮಾಡ್ಸೈತ್ರಿ ಅಡುಗೆನ ಅದು ಉಣ್ಣಾರ ಅದು ಉಣ್ಲಿರಿ ಉಣ್ಲಿಲ್ದಾರ ಅದನ್ನು ಉಣ್ತಾರೆ ಹೀಗಾಗಿ ಇಲ್ಲಿ ಮಾಡಿವಿ ನೋಡ್ರಿ ಇಲ್ಲಿ ಒಂದು ಸೈಡ್ ಇದನ್ನೆಲ್ಲ ಚಪಾತಿ ಕಾಳಿನ ಪಲ್ಯ ಅದನ್ನೆಲ್ಲ ಇಟ್ಟಿವ್ರಿ ಊಟಕ್ಕೆ ಒಂದು ಸೈಡ್ ಚಿಕನ್ ಅನ್ನ ದಾಲ್ಚಿ ಅದನ್ನ ಇಟ್ಟಿವ್ರಿ ಇಲ್ಲಿ ನಮ್ಮ ಬಿಟ್ಟು ಉಣ್ಣಾಕತ್ತೀರ ಈಗ ನಮಗೆ ಕರ್ಕೊಂಡು ಉಣ್ಬೇಕಿಲ್ಲ ಪಾಪ ಕರೆದು ಉಣ್ಣಾಕತ್ತಿದ್ದೀರವಾ ನೀವು ಸಾನಿಯಾ ನಮ್ಮ ಬಿಟ್ಟ ಉಣ್ಣಾಕತ್ತೀರಲ್ಲ ಹೋಗ ಉಂಡ ಇಲ್ಲ ಇನ್ನು ನಾವು ಅಷ್ಟೇ ನೀರು ಕುಡಿಬೇಡ ಜಾಸ್ತಿ ಊಟ ಹೋಗಿಲ್ಲ ಯಾರ ಗುಲಾಬ್ ಜಾಮೂನ ಸಿಕ್ಕಿಲ್ಲ ನನಗೆ ಅದ ಸಿಟ್ಟು ಬಂದತ್ ನನಗೆ ಗುಲಾಬ್ ಜಾಮೂನ್ ತಿಂದೇ ಇಲ್ಲ ನಾನು ಅಷ್ಟೇ ನೀ ತಿಂದೇನು ಗುಲಾಬ್ ಜಾಮೂನ ಹೂವ ನಂದೊಂದು ಎಷ್ಟೋ ತಿಂದಿ ನೋಡಿ ನೀನು ಅದಕ್ಕೆ ನನಗೆ ಸಿಕ್ಕಿಲ್ಲ ಆಕೆ ಯಾರು ತಿಂದಿದ್ದಕ್ಕೆ ಏನು ಬೂಟ್ ಕಳೆದು ಮಾಡಿದ್ರೆ ಎಲ್ಲಿ ಹಿಡಿದ್ರಿ ನನಗೆ ಹೇಳ್ರಿ ನಾ ಹೇಳ್ತೀನಿ ಅವರಿಗೆ ನೋಡ್ರಿ ಫ್ರೆಂಡ್ಸ ನಾವು ಮದ್ವೆಗೆ ಇವ್ರಿಗೆ ಇನ್ವೈಟ್ ಮಾಡಿದ್ವಿ ನಾವು ಅಂದ್ರೆ ಎಲ್ಲರಿಗೂ ಹೇಳಿದ್ರು ನಾವು ಮದ್ವೆಗೆ ಫೋನ್ ಒಳಗೆ ಅಮ್ಮ ಹೇಳಿದ್ರು ನಾವೆಲ್ಲ ಹೇಳಿದ್ರಿ ಅವ್ರು ಆ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಅಷ್ಟು ದೂರ್ಲಿಂದ ಬಂದಾರ ನೋಡ್ರಿ ನಮ್ಮ ಮದ್ವೆಗೆ ನಮಗಂದ್ರೆ ಭಾಳ ಖುಷಿ ಆಗತ್ತೆ ರೀ ಇವ್ರು ಯಾರಂತ ನಿಮಗೆ ಗೊತ್ತೈತಿ ಈಗ ಆಲ್ರೆಡಿ ಬರ್ರಿ ಅಪ್ಪ ಬಂದದ್ದು ಭಾಳ ಖುಷಿ ಆಯ್ತು ನೋಡ್ರಿಪ್ಪ ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೆಂಗಿದ್ರೆ ಆರಾಮದ್ರಿ ಆಪ ನೀವು ಅಲ್ಲಿಂದ ಇಲ್ಲಿ ಮಠ ಬಂದಿದ್ದ ನಮ್ಗೆ ಎಷ್ಟು ಖುಷಿ ಆಗತ್ತಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡ್ರಿ ಬಯ್ಯಾರ ಕರ್ಕೊಂಡು ಮಕ್ಳು ಕರ್ಕೊಂಡು ನೋಡ್ರಿ ಬಿಜಾಪುರ್ ಊರ್ಲಿಂದ ಬಂದಾರ ಅಜ್ಜಿನೂ ಇನ್ವೈಟ್ ಮಾಡಿದ್ರಿ ಮತ್ತೆ ಮಹಿಭ್ಯಾ ಮತ್ತೆ ಸುಮನ್ ಇನ್ವೈಟ್ ಮಾಡಿದ್ರಿ ಹಂಗಾಗಿ ಬಂದಿವ್ರಿ ಫ್ರೆಂಡ್ಸ್ ಬಂದು ಭಾಳ ಖುಷಿ ಆಯ್ತು ಎಲ್ಲರಿಗೂ ಮಾತಾಡಿ ಊಟ ಏನಾಗೈತಪ್ಪ ಮಸ್ತ್ ಆಗಿದ್ರು ಚಲೋ ಆಗೈತ್ರಿ ಬರ್ರಿ ಮದುಮಗಳ ಕಡೆ ಕರ್ಕೊಂಡು ಹೋಗ್ತಾರೆ ಸುಮನ್ ನೋಡ್ರಿ ಎಷ್ಟು ಸ್ಮಾರ್ಟ್ ಕಾಣಕತ್ತಾರ ಭಾರಿ ಕಾಣಕತ್ತಾರ ಸುಮನ್ ಅದೇನು ಸೀರೆ ರೀ ಸೋದರ ಮಾವನ ಸೀರೆ ಅಂದ್ರೆ ಈಗ ಜುಲೋ ಹಾಕ್ತತಲ್ರಿ ಹುಡುಗಿಗೆ ಸೋದರ ಮಾವನ ಸೀರೆನ ಹುಡಿಸೋದ್ರಿ ಈಗೇನು ಇದನ್ನ ಉಡಿಸಿ ಆಮೇಲೆ ಅಲ್ಲಿ ಜುಲೋ ಹಾಕ ಕರ್ಕೊಂಡು ಹೋಗೋದೇನ್ರಿ ಏನಾತ ಅಯ್ಯೋ ನೋಡಿ ಈ ನೋಡ್ರಿಪ್ಪ ನಿಕಾ ಎಲ್ಲ ಆತ್ರಿ ಇಲ್ಲಿ ನೋಡ್ರಿ ಸಾನಿಯಾ ಮತ್ತು ಯಾಸ್ಮಿನ ಅರ್ಷಿಯಾ ಯಾರಿಗೆ ಸಿಮ್ಮು ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿಪ್ಪ ಅಂದ್ರೆ ಒಂದು ವಾರಲಿಂತ್ರ ನನ್ನ ಹೆಸರಿನ ಪ್ರಾಕ್ಟೀಸ್ ಮಾಡ್ತಿದ್ಲ ರೀ ಇವರಿಗೆ ಡ್ಯಾನ್ಸ್ ಮಾಡ್ಬೇಕಂತಂದು ಹೇಳಿ ಹಾಗಾಗಿ ಈಗ ಅಲ್ಲಿ ಸ್ಟೇಜ್ ಮೇಲೆ ಮಾಡ್ಸಕತ್ತ ನೋಡ್ರಿ ಈಗ ಡ್ಯಾನ್ಸ್ ಎಷ್ಟು ಚಂದ ಮಾಡಕತ್ತಾರ ರೀ ಅವರು ಆದ್ರೆ ನಾವು ಇದನ್ನು ಸೌಂಡ್ ಮ್ಯೂಟ್ ಮಾಡೀವ್ರಿ ಯಾಕಂದ್ರೆ ಕಾಪಿರೈಟ್ ಕ್ಲೇಮ್ ಬರ್ತೈತೆ ಅಂಥೇಳಿ ಮತ್ತು ನಿಮಗೇನಾದ್ರೂ ಅದ್ರೊಳಗೆ ಅಲ್ಲಿ ಕೇಳಿಸ್ತಿರ್ಬೋದು ರೀ ಸಣ್ಣಗ ನೋಡ್ತೀನಿ ರೀ ಮತ್ತು ಇದನ್ನು ಮ್ಯೂಟ್ ಮಾಡೋದಾದ್ರೆ ಮ್ಯೂಟ್ ಮಾಡ್ತೀನಿ ರೀ ಯಾಕಂದ್ರೆ ಫುಲ್ ಕಾಪ್ರೇಟ್ ಬಂದ್ಬಿಡ್ತಲ್ಲ ರೀ ಹಾಗಾಗಿ ನಾವು ಹೆದರ್ತೀವ್ರಿಪ್ಪ ಹಾಡು ಇಡಕ್ಕೆ ಆದ್ರೆ ಹಾಡಂದ್ರೆ ಸೂಪರಾಗಿತ್ತು ರೀ ಅದು ನೋಡ್ರಿ ಎಷ್ಟು ಚಂದ ಮಾಡಕತ್ತಾರ ಮತ್ತು ಇವ್ರು ನೆಕ್ಸ್ಟ್ ಈಗ ಬರ್ತಾಳೆ ರೀ ಮತ್ತು ಆರಿಪನೂ ಮಸ್ತ್ ಮಾಡ್ತಾಳೆ ರೀ ಆರಿಪ ಆಮೇಲೆ ಸಾಲಿಯ ಎಲ್ಲರೂ ಕೂಡಿ ಸಾಲೆ ಇಲ್ಲ ರೀ ಸಾಲೆ ಊರಿಗೆ ಹೋಗಿದ್ಲಾಕಿ ಪ್ರಾಕ್ಟೀಸ್ ಮಾಡಿದ್ದಿಲ್ಲ ರೀ ಇವರೇ ಇಷ್ಟ ಪ್ರಾಕ್ಟೀಸ್ ಮಾಡಿದ್ರಿ ಮಸ್ತ್ ಮಾಡಕತ್ತಾರ ರೀ ಈ ಬಂದು ನೋಡ್ರಪ್ಪ ನಮ್ಮ ಆರಿಪ ಇದು ಯಾವ ಹಾಡಪ್ಪ ಅಂತಂದು ಹೇಳಿದ್ರೆ ನಮ್ಮ ಹಿಂದಿ ಪಿಕ್ಚರ್ ಐತ್ರಿ ಅಮ್ಮ ಅಪ್ಕೆ ಹೈಕೋನ್ ಅಂತಂದು ಹೇಳಿ ಆ ಪಿಕ್ಚರ್ ಒಳಗೆ ದುಲೇಕೆ ಸಾಲಿಯೋ ಹರಿದು ಪಟ್ಟೆ ವಾಲಿಯೋ
ಪೈಸೆ ದೇದೋ ಜೂತೆ ಲೇಲೋ ಅಂಥೇಳಿ ಒಂದು ಹಾಡು ಐತ್ರಿ. ಆ ಹಾಡಿಗೆ ಆ ಮದುಮಗನು ಸ್ಲಿಪ್ಪರ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿ ಅವರು. ಆ ಮದುಮಗ ತೋರಿಸಿ ಹೆಂಗೆ ಮಾಡಕತ್ತಾರ ನೋಡ್ರಿ ಇವ್ರು ಸ್ಟೇಜ್ ಮೇಲೆ. ಭಾಳ ಅಂದ್ರೆ ಭಾಳ ಮಸ್ತ್ ರೀ. ನಮ್ಮ ಮನೆಯ ಹುಡುಗರು ಭಾಳ ಮಸ್ತ್ ಆಗ್ತದ್ರಿಪ್ಪ. ನಮ್ಮ ಮನ್ಯಾಗ ಮದುವೆ ಕಾರ್ಯಕ್ರಮ ಏನೋ ಬಂದ್ರೂ ಎಲ್ಲರೂ ಕೂಡಿ ಮಸ್ತ್ ಮಾಡ್ತೀವಿ ನೋಡ್ರಿ. ಒಂದು ಕಾರ್ಯಕ್ರಮ ಬಂತಪ್ಪ ಅಂದ್ರೆ ನಮಗೇನು ಊಟ ಬೇಡ ಏನು ಬೇಡ ಅದೊಂಥರ ಹಬ್ಬನ ರೀ ನಮಗೆ. ಅಷ್ಟು ಖುಷಿ ಆಗ್ತೈತೆ ರೀ. ನಮ್ಮ ಮನೆಯೊಳಗೆ ಏನಾರ ಬಂತಪ್ಪ ಫಂಕ್ಷನ್ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತೈತೆ ರೀ. ಅದು ಮುಂದಿರ್ತಾ ಇನ್ನೂ ಭಾಳ ಖುಷಿ ಆಗ್ತೈತೆ ರೀ. ಆದ್ಮೇಲಂತೂ ಒಂಥರ ಬೇಜಾರು ಅನ್ನಿಸ್ತೈತೆ ರೀ ನಮಗೆ. ಅಂದ್ರೆ ಮದುವೆ ಒಳಗೆ ಮದುಮಗನು ಬೂಟು ಅಥವಾ ಸ್ಲಿಪ್ಪರ್ ಅವನ್ನ ಮತ್ತು ಸ್ವಸ್ಥರಾದಾರ ಮತ್ತು ಹಳೆಯಂದ್ರಾದಾರ ಅದನ್ನು ಮುಚ್ಚಿಡ್ತಾರೆ ರೀ. ಮುಚ್ಚಿಟ್ಟ ಮೇಲೆ ಅವರಿಗೆ ದುಡ್ಡು ಕೊಟ್ಟು ಅದನ್ನು ಇಸ್ಕೋಬೇಕ್ರಿ. ಅಂದ್ರೆ ಅದು ಪದ್ಧತಿ ಇರ್ತೈತಲ್ಲ ರೀ. ಹಾಗಾಗಿ ಇವರೆಲ್ಲರೂ ಕೂಡಿ ನರ್ಸರಿನ ಇವರೆಲ್ಲರೂ ಕೂಡಿ ಮುಚ್ಚಿಟ್ಟಿದ್ರಿ ಅವನ್ನ. ಸೊ ನೋಡ್ರಿಪ್ಪ, ನಮ್ಮ ಸಪ್ಪೆ ಅಂತರೂ ಹೋದ್ಲರಿ ಈಗ ಗಂಡನ ಮನೆಗೆ. ಟೈಮ್ ಆಗಲಿ 5 ಗಂಟೆ ಆತ್ರಿ. ಅವರು ಇವತ್ತು ದೇವ್ರಿಗೂ ಕಳ್ಸಕತ್ತಾರಿ. ಹಾಗಾಗಿ ಜಲ್ದಿನ ಹೋದ್ರಿ ಅವರು. ಮತ್ತು ಮಳೆ ಮಾಡೋದು ಭಾಳ ಆಗೈತ್ರಿ. ಆಕಿನ ಕಳಿಸಿ ಈಗ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಾತಂತ ಹೇಳಿ ನಾ ಈಗ ಮನೆಗೆ ಬಂದು ನೋಡ್ರಿ. ಯಾಕಂದ್ರೆ ಬೆಳಗ್ಗೆನ ನಾನು ಅನ್ನ ಸಾರು ಮನೆಗಿಂತ ಮಾಡ್ಕೊಂಡು ಇಲ್ಲಿ ತೊಗೊಂಬಂದಿದ್ದೆ ನಾನು. ಯಾಕಂದ್ರೆ ನಮ್ಮ ಮನೆಯವರಲ್ಲಿ ಉಣ್ಣಂಗಿಲ್ಲಲ್ರಿ ಒಗ್ಗರಣೆ ಅನ್ನ ಚಿಕನ್ ಪಲ್ಯ ಏನು ಉಣ್ಣಂಗಿಲ್ಲ ರೀ. ದಾಲ್ಚನ ಹತ್ರ ಉಣ್ತಾರಪ್ಪ ಅಂತ ಹೇಳಿದ್ರೆ ತಾಲ್ಸೆದೊಳಗೆ ಮತ್ತು ಕುಂಬಳಕಾಯಿ ಮತ್ತು ಸೋರೆಕಾಯಿ ಎಲ್ಲ ಹಾಕಿರ್ತಾರೆ. ಬ್ಯಾಡ ಅಂಥೇಳಿ ನಾನು ಮನೆ ಒಳಗಿಂತ ಅಡುಗೆ ಮಾಡ್ಕೊಂಬಂದಿದ್ದೆ. ಇಲ್ಲೇ ನಮ್ಮ ಚಾಚಾರ ಮನೆಗೆ ಇಟ್ಟು ಹೋಗಿದ್ದೇನೆ ನಾನು. ಹಾಗಾಗಿ ಈಗ ಟೈಮ್ ಆಗಲೇ 5 ಗಂಟೆ ಆತಲ್ರಿ. ಉಂಡಿದ್ದೇ ಇಲ್ಲರಿ ಅವರು. ಈಗ ಅವ್ರಿಗೆ ಊಟಕ್ಕೆ ಕೊಟ್ರಾತಂಥೇಳಿ ನಾನು ಇಲ್ಲಿ ಮನೆಗೆ ಬಂದೀನಿ ರೀ. ಈಗ ಅವ್ರಿಗೆ ಊಟಕ್ಕೆ ಕೊಟ್ಟು ಮತ್ತು ಅಲ್ಲಿ ಹಾಲ್ ಕಡೆ ಹೋಗೋದಾತಂದ್ರೆ ಹೋಗೋಣ್ರಿ. ಇಲ್ಲಾಂದ್ರೆ ಎಲ್ಲರೂ ಬರಾಕತ್ತಾರಪ್ಪ ಅಂತಂದು ಹೇಳಿದ್ರೆ ಇಲ್ಲೇ ಇರೋಣ್ರಿ. ಇಲ್ಲಿ ನೋಡ್ರಿ, ಈಗ ಸಪ್ಪನ ಬೇಳೆ ಸಾರು ಮಾಡಿದ್ನಲ್ರಿ. ಈಗ ಅದನ್ನು ಬಿಸಿ ಇಟ್ಟೀನಿ ರೀ. ಈಗ ಬಿಸಿ ಆತಂದ್ರೆ ಕೊಡೋಣ್ರಿ. ಈ ಡಬ್ಬಿ ಒಳಗೆ ಅನ್ನನ ಕಟ್ಕೊಂಬಂದಿದ್ದೆ ನಾನು. ಬೆಳಗ್ಗೆ ಬಿಳಿ ಅನ್ನ ಮಾಡ್ಕೊಂಡು ಅಂದ್ರೆ ಹಾಲಿಗೆ ತೊಗೊಂಡೋದ್ರೆ ಅಲ್ಲೇ ಮಧ್ಯಾಹ್ನ ಉಣ್ತಾರಂತಂದು ಹೇಳಿ ಮಾಡಿದ್ದೆ ನಾನು. ಇವ್ರದ್ದು ಇಲ್ಲೇ ಇಟ್ಬಿಡ ಅಂತಂದು ಹೇಳಿದ್ರೆ ಹಾಗಾಗಿ ಇಲ್ಲೇ ಇಟ್ಟಿದ್ದೆ ನಾನು. ಹಾಕಿ ಕೊಡ್ತೀನಿ ರೀ.